ಆತ್ಮೀಯ ಶಿಕ್ಷಕ ಆಕಾಂಕ್ಷಿಗಳೇ, ತಮ್ಮೆಲ್ಲರಿಗೂ ಸ್ವಾಗತ. ವಿಡಿಯೋ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ ವೀಕ್ಷಕರೇ. ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಶಿಕ್ಷಕರ ನೇಮಕಾತಿ ಮುಂಬರುವ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನೇಮಕಾತಿ ಕುರಿತು ಗ್ರೀನ್ ಸಿಗ್ನಲ್ ಸಿಗಬಹುದಾ? GPSTR, HSTR, PST ಮತ್ತು PU ಲೆಕ್ಚರರ್ ರಿಕ್ರೂಟ್ಮೆಂಟ್ ಕುರಿತು ಶಿಕ್ಷಣ ಸಚಿವರ ಮಾಹಿತಿಯಾದರೂ ಏನು? ಬನ್ನಿ ವೀಕ್ಷಕರೇ, ಡೀಟೇಲ್ ಆಗಿ ನೋಡ್ತಾ ಬರೋಣ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಮೊದಲಿಗೆ ನೇಮಕಾತಿ ಕುರಿತು ಈಗ ಮುಂಬರುವ ಇಂಟರ್ನಲ್ ರಿಸರ್ವೇಷನ್ 56% ಮತ್ತು 50% ನೇಮಕಾತಿ ಯಾವಾಗ? ಸೊ ಆ್ಯಕ್ಚುಲಿ ಬುಧವಾರ ನಡೆಯಲಿರುವ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಐ ಥಿಂಕ್ ಇನ್ನು 3 ರಿಂದ 4 ದಿನಗಳ ಒಳಗಡೆ ಮೇ ಬಿ ಪಾಸಿಬಲ್ ಕ್ಯಾಬಿನೆಟ್ ಮೀಟಿಂಗ್ ಇದೆ ಬುಧವಾರ. ಆ ಒಂದು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇಂಟರ್ನಲ್ ರಿಸರ್ವೇಷನ್ ಏನಿದೆ 56%, ಐ ಥಿಂಕ್ 2022ರ ರೋಸ್ಟರ್ ಬಿಂದು ಏನಿದೆ ಆ ಒಂದು ಪ್ರಕಾರನೇ ನೇಮಕಾತಿ ಆಗಬಹುದು ಅನ್ನೋದ್ರ ಬಗ್ಗೆ ಕೂಡ ಭಾಳಷ್ಟು ಚರ್ಚೆಗಳು ನಡೀತಾ ಇವೆ. ಸೊ ಹಾಗಾಗಿ 50% ರಿಸರ್ವೇಷನ್ ಏನಿದೆ ಆ ಒಂದು 50% ರಿಸರ್ವೇಷನ್ ಮೇಲೇ ನೇಮಕಾತಿ ಆಗಬಹುದು ಅನ್ನೋದ್ರ ಬಗ್ಗೆ ಭಾಳಷ್ಟು ಚರ್ಚೆಗಳು ಕೂಡ ಜೋರಾಗಿ ನಡೆದಿವೆ. ಸೊ ಬುಧವಾರ ಕ್ಯಾಬಿನೆಟ್ ಮೀಟಿಂಗ್, ಹೋಪ್ ಒಂದು ಒಳ್ಳೆಯ ಸುದ್ದಿ, ಒಂದು ಶುಭ ಸುದ್ದಿ ಬರಲಿ. ನೇಮಕಾತಿಗಳ ಕುರಿತು ಪ್ರಮುಖವಾಗಿ ಶಿಕ್ಷಕ ಆಕಾಂಕ್ಷಿಗಳು ಭಾಳಷ್ಟು ಈಗರ್ಲಿ ವೇಟ್ ಮಾಡ್ತಾ ಇದ್ದಾರೆ, ನೇಮಕಾತಿ ಆಗೋದು ಯಾವಾಗ ಅನ್ನೋದ್ರ ಬಗ್ಗೆ. ಸೊ ಗುಡ್ ನ್ಯೂಸ್, ಲೋಡಿಂಗ್ ಅಂತಲೇ ಹೇಳ್ಬೋದು. ನೇಮಕಾತಿ ಕುರಿತು ಒಂದು ಗ್ರೀನ್ ಸಿಗ್ನಲ್ ಬರಬಹುದು ವೆಡ್ನೆಸ್ಡೇ ಅನ್ನೋದ್ರ ಬಗ್ಗೆ ಒಂದು ಹೋಪ್ ಇದೆ. ಆದಷ್ಟು ಬೇಗ ನೇಮಕಾತಿ ಆಗಲಿ. ಮಾಹಿತಿ ಇಷ್ಟದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ವೀಕ್ಷಕರೇ. ಥ್ಯಾಂಕ್ ಯು.